ಸೊ ವೀಕ್ಷಕರೇ, ಇವತ್ತು ಕರ್ನಾಟಕದಾದ್ಯಂತ ಬಹು ನಿರೀಕ್ಷಿತ ಸಿನಿಮಾ ಕೆಡಿ ಸಿನಿಮಾ ಇವತ್ತು ತೆರೆ ಕಂಡಿರ್ತಕ್ಕಂಥದ್ದು. ದಾವಣಗೆರೆಯ ಗೀತಾಂಜಲಿ ಚಿತ್ರಮಂದಿರದಲ್ಲಿ ಸಿನಿಮಾ ತೆರೆ ಕಂಡಿರ್ತಕ್ಕಂಥದ್ದು. ಬೆಳಕಿನಿಂದಲೇ ಹೌಸ್ಫುಲ್ ಆಗಿ ಸಿನಿಮಾ ಮುನ್ನುಗ್ತಾ ಇದೆ. ಸೊ ಸಿನಿಮಾ ಪಕ್ಕ ಮಾಸ್ ಎಲಿಮೆಂಟ್ ಇರ್ತಕ್ಕಂಥ ಒಂದು ಸಿನಿಮಾ. ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಪಕ್ಕ ಮಾಸ್ ಪ್ಯಾಕೇಜ್ ಇರ್ತಕ್ಕಂಥ ಸಿನಿಮಾ. ಈ ಸಿನಿಮಾವನ್ನ ಅಭಿಮಾನಿಗಳು ಕಣ್ತುಂಬಿಕೊಂಡು ಸಿನಿಮಾ ಫಸ್ಟ್ ಹಾಫ್ ಕಾಮಿಡಿಯಾಗಿ ಹೊರಹೊಮ್ಮಿದ್ರೆ ಮತ್ತು ಸೆಕೆಂಡ್ ಹಾಫ್ ಮಾಸ್ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಪ್ರೇಮ್ ಮತ್ತು ಧ್ರುವ ಸರ್ಜಾ ಅವರಿಗೆ ಕಮ್ ಬ್ಯಾಕ್ ಸಿನಿಮಾ ಅಂತಾನೆ ಹೇಳ್ಬೇಕಾಗುತ್ತೆ. ಸೊ ಈಗ ಪ್ರೇಕ್ಷಕರು ಸಿನಿಮಾವನ್ನ ನೋಡ್ತಿದ್ದಾರೆ. ಸಿನಿಮಾವನ್ನ ನೋಡಿ ಹೊರಗಡೆ ಬಂದ ನಂತರ ಧ್ರುವ ಅವರ ಆಕ್ಟಿಂಗ್ ಮತ್ತು ಪ್ರೇಮ್ ಅವರ ನಿರ್ದೇಶನ ಮತ್ತು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ ಹೇಗಿದೆ, ಒಟ್ಟಾರೆಯಾಗಿ ಸಿನಿಮಾ ಹೇಗಿದೆ ಅನ್ನೋದನ್ನ ಪ್ರೇಕ್ಷಕರಿಂದ ಮತ್ತು ಧ್ರುವ ಅವರ ಅಭಿಮಾನಿಗಳಿಂದ ಕೇಳ್ತೀನಿ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ, ನೋಡುವುದು ನೆಕ್ಸ್ಟ್ ಲೆವೆಲ್ ಮೂವಿ, ಸೂಪರ್ ಆಗಿದೆ ಮೂವಿ ಮಾತ್ರ ನೋಡಬಹುದು. ಚೆನ್ನಾಗಿದೆ, ಚೆನ್ನಾಗಿದೆ, ಚಲೋ ಆಯ್ತಾಳೆ, ಚಲೋ ಆಯ್ತು. ಹಾ ಸೂಪರ್ ಸೂಪರ್ ಚೆನ್ನಾಯ್ತು, ಸೂಪರ್ ಇದೆ ಸರ್, ಚೆನ್ನಾಗಿದೆ, ಸಕಲಾಗಿದೆ. ಪಾರ್ಟ್ 2 ಗೆ ವೇಟಿಂಗ್ ಅಣ್ಣ, ಪಾರ್ಟ್ 2 ಗೆ ವೇಟಿಂಗ್. ಚೆನ್ನಾಗಿತ್ತು, ಸೂಪರ್ ಸೂಪರ್, ಸಖತ್ತಾಗೈತೆ ಗುರು. ಚೆನ್ನಾಗಿ ಸೂಪರ್ ಸೂಪರ್ ಚೆನ್ನಾಗಿ ಕಿಚ್ಚ ಸರ್ ಸೂಪರ್ ಮಸ್ತಾಗೈತೆ ನಮ್ಮ ಮೂವಿ. ಚೆನ್ನಾಯ್ತು, ನಂಗೆ ಚೆನ್ನಾಗಿದೆ. ಸೂಪರ್ ಮೂವಿ ಅಣ್ಣ, ಬೆಂಕಿ ಸೂಪರ್ ಐತಿ ಬ್ರೋ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಚೆನ್ನಾಗಿದೆ, ಚೆನ್ನಾಯ್ತು, ಚೆನ್ನಾಯ್ತು, ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆ ಅಣ್ಣ. ಸುದೀಪ್ ಎಂಟ್ರಿ ಚೆನ್ನಾಗಿತ್ತು, ಮೂವಿ ಏನು ಅಷ್ಟೇನೆ ಚೆನ್ನಾಗಿಲ್ಲ. ಸೂಪರ್ ಸೂಪರ್ ಫಿಲಂ ನೂರ್ಕೋಟೆ ಪಕ್ಕ, ನೂರ್ಕೋಟೆ ಕಾಲ ಭೈರವ ಎಂಟ್ರಿ ಸೂಪರ್ ಬ್ರೋ. ಸೊ ಇದಾಗಿತ್ತು ಸಿನಿಮಾ ಅಭಿಮಾನಿಗಳು ಮತ್ತು ಸಿನಿಮಾ ಪ್ರೇಕ್ಷಕರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೆಡಿ ಅನ್ನುವಂತ ಸಿನಿಮಾ ಪಕ್ಕ ಮಾಸ್ ಸಿನಿಮಾ ಅಂತಂದು ಎಲ್ಲ ಪ್ರೇಕ್ಷಕರು ಹೇಳ್ತಿದ್ದಾರೆ. ಮುಂದಿನ ಕನ್ನಡ ಸಿನಿಮಾಗಳಿಗೆ ನೋಡ್ತಾ ಇರಿ ಟೈಮ್ಸ್ ಆಫ್ ದಾವಣಗೆರೆ.